ನೋಡಪ್ಪ, ನಾನು ಮುಂಚೆನೂ ಹೇಳ್ತಾ ಇದ್ದೆ, ಮತ್ತೀಗ್ಲೂ ಹೇಳ್ತಾ ಇದ್ದೀನಿ, ಈ ಶನಾಯ ಇದ್ದಾಳಲ್ಲ, ಅವಳು ನಿನಗೆ ಲಾಯಕ್ಕಿಲ್ಲ. ಅವಳಿಂದ ದೂರ ಇರು. ಹಲೋ. ಸಾರಿ, ಏನ್ ಮಾಡ್ಲಿ, ಪರಿಸ್ಥಿತಿ ಆ ಥರ ಇತ್ತು, ಅದಕ್ಕೆ ಥರ ಮಾಡಿದೆ. ನಾನೇನು ತುಂಬಾ ಪ್ರೀತಿಸ್ತೇನೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಬಿಡು. ಐ ಟ್ರಸ್ಟ್ ಯು. ನಾವಿಬ್ರು ಇವತ್ತಿಂದ ಕ್ಲಾಸಲ್ಲಿ ಪರಿಚಯ ಇಲ್ಲದೆ ಇರೋ ರೀತಿನೇ ಇರೋಣ, ಆಯ್ತಾ? ಏನು ತೊಂದರೆ ಇಲ್ಲ. ಮೊದಲು ನೀನು ಅಮ್ಮ ಜೊತೆ ರಾಜಿ ಹಾಕು, ನಾಳೆ ಅಮ್ಮಂಗೆ ಸಾರಿ ಕೇಳು. ಓಕೆ ಸರಿ, ಅಮ್ಮ ಕರೀತಿದ್ದಾರೆ, ನಾನು ಫೋನ್ ಇಡ್ತೀನಿ. ನಾನು ನಾಳೆ ಬರ್ತೀನಿ. ಅದೇನೇ ಆದ್ರೂ ಸರಿ, ನಾನು ನಿಮ್ಮ ತಾಯಿಯವ್ರ ಹತ್ರ ಸಾರಿ ಕೇಳ್ಬಿಟ್ಟು ಅವ್ರನ್ನ ಒಪ್ಪಿಸ್ತೀನಿ, ಆಯ್ತಾ? ನೀನ್ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ, ಆಯ್ತಾ? ಓಕೆ ಓಕೆ ಓಕೆ, ಬಾಯ್. ಲೋ, ಏನೋ ನಡೀತಾ ಇದೆ ಇಲ್ಲಿ, ನನ್ಗೇನು ಅರ್ಥನೇ ಆಗ್ತಿಲ್ಲ. ನಾನು ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ, ಮಗಳನ್ನ ಪಟಾಯಿಸೋದಕ್ಕೆ ಮೊದಲು ಅಮ್ಮನ ಪಟಾಯಿಸ್ಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ನೋಡು, ಈ ನಿನ್ ಶನಾಯ ಇದ್ದಾಳಲ್ಲ, ನನಗೇನೋ ರಾಂಗ್ ನಂಬರ್ ಅನ್ನಿಸ್ತಾ ಇದೆ. ದೂರ ಇರೋ ಅವಳಿಂದ. ನಾನು ಹೇಳ್ತಾ ಇದ್ದೀನಿ ನೋಡು. ನಾನು ಅವಳ ಜೊತೆ ಮಾತಾಡದೆ ಪರದಾಡ್ತಾ ಇದ್ದಾಗ ನೀನೇ ಅಲ್ವಾ ನನ್ನ ಕರ್ಕೊಂಡೋಗಿದ್ದ ಅವಳ ಹತ್ರ. ಈಗ ಅವಳಿಗೆ ಮಾತಾಡಬೇಕು, ಭೇಟಿ ಆಗ್ಬೇಕು ಅಂದಾಗ ಯಾಕೆ ಹೊಟ್ಟೆ ಉರ್ಕೋತಾ ಇದೀಯಾ? ನಾನು ಯಾಕೋ ಉರ್ಕೊಳ್ಳಿ? ಮರ್ತೋದ್ಯಾ? ನಾನೇ ನಿನ್ನ ಶನಾಯನ ಮೀಟ್ ಮಾಡಿಸಿದ್ದು, ನನ್ನ ಗುರು ಅಂತ ಒಪ್ಕೊಂಡಿದ್ದೆ ಆಗ. ಆದ್ರೆ ಇವತ್ತು ಆ ಹುಡುಗಿ ನಿನ್ ತಲೆ ಕೆಡ್ಸೇ ಬಿಟ್ಟಿದ್ದಾಳೆ. ಇರ್ಲಿ, ನಿನ್ನಿಂದ ಯಾಕೆ ಉರ್ಕೋತೀಯ ಅಂದ್ರೆ, ನಾನು ನಿನಗಿಂತ ಇಂಟೆಲಿಜೆಂಟು. ಅದು ಅಲ್ಲದೆ ನನ್ನ ಹತ್ರ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ. ವಾ ಗುರು, ಇವತ್ ನನ್ಗೆ ಜ್ಞಾನ ಕೊಡ್ತಿದ್ಯಾ? ಒಳ್ಳೇದಾಯ್ತು, ಇವತ್ತು ನೀನ್ ನನ್ಗೆ ನಿನ್ ನಿಜವಾದ ಮುಖನ ತೋರಿಸ್ಬಿಟ್ಟೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಲವ್ ಲೈಫ್. ಅಯ್ಯೋ, ಅಷ್ಟಕ್ಕೂ ನಿಂಗೇನೋ ಪ್ರಾಬ್ಲಮ್ಮು? ನನ್ನ ಹತ್ರ ಗರ್ಲ್ ಫ್ರೆಂಡ್ ಇದ್ದಾಳೆ, ನಿನ್ನ ಹತ್ರ ಗರ್ಲ್ ಫ್ರೆಂಡ್ ಇಲ್ಲ ಅಂತ ತಾನೆ? ನೀ ನನ್ನ ಪ್ರಾಬ್ಲಮ್, ಶನಾಯ ನನ್ನ ಪ್ರಾಬ್ಲಮ್, ಅರ್ಥ ಆಯ್ತಾ? ನಿನಗೆ ಶನಾಯಿಂದ ಪ್ರಾಬ್ಲಮ್ ಇದ್ರೂ ಇರುತ್ತೆ, ಯಾಕಂದ್ರೆ ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ವಾ? ಅವಳು ನನ್ನ ಗರ್ಲ್ ಫ್ರೆಂಡು, ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ. ಅವಳು ನನ್ನಿಂದ ನನ್ನ ಫ್ರೆಂಡ್ನ ಕಿತ್ಕೊಂಡ್ಲು. ಏನಾದರೂ ಹೇಳಬೇಕಿತ್ತಾ? ಆಂಟಿ, ಅದು ನಾನು ನೋಟ್ಸ್ ಕೊಡೋದಕ್ಕಂತ ಬಂದಿದ್ದೆ. ಒಳಗೆ ಬಾ. ಕೂತ್ಕೋ. ನೀನು ಯಾರನ್ನ ಹುಡುಕ್ತಾ ಇದೆಯೋ ಅವ್ರ ಮನೇಲಿಲ್ಲ, ಮಹಿಮಾ ಮನೆಗೆ ಹೋಗಿದ್ದಾಳೆ. ಹೌದಾ? ಪರವಾಗಿಲ್ಲ ಆಂಟಿ, ನಾನು ಇನ್ನೊಂದ್ಸರಿ. ಕೂತ್ಕೋ. ಸಾರಿ ಅವತ್ತ ಥರ ನಡ್ಕೊಂಡಿದ್ದಕ್ಕೆ. ಆದ್ರೆ ಏನು ಮಾಡಲಿ, ಪ್ರಪಂಚ ಎಷ್ಟು ಕೆಟ್ಟಾಗಿದೆ. ಮಗಳು ಚಿಂತೆ ಅಲ್ವಾ? ಪರವಾಗಿಲ್ಲ ಆಂಟಿ, ಏನು ತೊಂದರೆ ಇಲ್ಲ. ಯಾವಾಗ ಶನ ಇರ್ತಾಳೋ ಅವಾಗ ಬರ್ತೀನಿ, ಆಯ್ತಾ? ಅರೆ, ಶನಾಯನ ಮೀಟ್ ಮಾಡಕ್ ಬಂದ್ಯಾ? ಇಲ್ಲ ಆಂಟಿ, ಅದು ಚಿಕ್ಕ ಪುಟ್ಟ ನೋಟ್ಸ್ ಅಲ್ವಾ, ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಅಷ್ಟೇ. ನೀನ್ ತುಂಬಾ ಸಂಸ್ಕಾರ ಅಂತ ಹುಡ್ಗ. ಈಗಿನ ಕಾಲದಲ್ಲಿ ಈ ಥರ ಸಂಸ್ಕಾರ ಹುಡ್ಗ ಸಿಗದೇ ಇಲ್ಲ. ಮನೆಗಾಗಕ್ ಬರ್ತಿರು? ನಾನು ಇನ್ನೊಂದ್ಸರಿ ಬರ್ತೀನಿ ಆಂಟಿ. ಅರೆ, ಕೂತ್ಕೋ. ನಾನು ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಆಂಟಿ, ನಿಮಗೆ ಯಾಕೆ ತೊಂದರೆ ಅಂತ? ಅಮ್ಮ, ಅಯ್ಯೋ ನೋವು, ಅಯ್ಯೋ ಹಿಡ್ಕೊಬಿಡ್ತು. ಸಾರಿ, ಸ್ವಲ್ಪ ನೋಡು. ಅಯ್ಯೋ ನೋವ್ತಾ ಇದೆ ತುಂಬಾ. ನೋಡು ನೋಡು. ಅರೆ ಶನಾಯ, ರವಿ, ನೀನೇನಿಲ್ಲಿ? ಅಯ್ಯೋ ಅವನು ನಿಂಗೆ ನೋಟ್ಸ್ ಕೊಡಕ್ ಬಂದ. ಅದನ್ನ ಕ್ಲಾಸಲ್ಲೂ ಕೊಡ್ಬೋದಿತ್ತಲ್ಲ, ಬರೋಕ್ ಮುಂಚೆ ಒಮ್ಮೆ ಕೇಳ್ಬೋದಿತ್ತಲ್ಲ. ಅದು ಆಕ್ಚುಲಿ ನಾನು ನೋಟ್ಸ್. ಅಯ್ಯೋ ಶನಯ್ಯ, ಅವ್ನು ನಿನ್ಗೆ ನೋಟ್ಸ್ ಕೊಡಕ್ ಬಂದ, ಅದಕ್ಕೆ ಯಾಕೆ ಬೈತಿದ್ಯಾ? ಹೋಗು, ಅವನಿಗೋಸ್ಕರ ಕಾಫಿ ಮಾಡ್ಕೊಂಡ್ ಬಾ. ಅದು ಆಕ್ಚುಲಿ ಆಂಟಿ, ಅದು ನನಗೆ ಬೇಡ. ನಾನು ಅಮ್ಮಂಗೆ ಹೇಳ್ದೆ ಬಂದ್ಬಿಟ್ಟಿದ್ದೀನಿ, ತುಂಬಾ ಲೇಟ್ ಬೇರೆ ಆಗ್ತಾ ಇದೆ, ಅದಕ್ಕೆ ನಾನು ಹೋಗ್ತೀನಿ. ಇನ್ನೊಂದ್ಸರಿ ಬರ್ತೀನಿ. ಶನಾಯ, ನೋಟ್ಸ್. ಸಿ ಯು. ಬೇತಾಳ ತರ ಬೆನ್ ಹತ್ತಿದ್ದಾನೆ. ನೋಟ್ಸ್ ಇಲ್ದೇ ಇದ್ದಿದ್ರೆ ಅವನ್ ಮುಖ ಕೂಡ ನೋಡ್ತಿರ್ಲಿಲ್ಲ. ನಡಿ. ಏನು
ಈ ನಡುವೆ ಜಾಸ್ತಿ ಫೇಸ್ಬುಕ್ ಅಲ್ಲೇ ಇರ್ತೀಯಾ? ಏನ್ ಸಮಾಚಾರ? ಹಾ, ಯಾರೋ ಇದ್ದಾರೆ, ಸಮ್ವನ್ ಸ್ಪೆಷಲ್. ಹಲೋ ಬಂಗಾರ ಹೇಗಿದೀಯಾ? ನಿನ್ ನೆನ್ಪು ಬರ್ತಾ ಇತ್ತು. ಅಮ್ಮ ನೀನು ತುಂಬಾ ಹೊಗಳುತ್ತಾ ಇದ್ರು. ದೊಡ್ಡ ಹೀರೋ ಆಗ್ಬಿಟ್ಟಿದ್ಯಾ ಅಮ್ಮನ ದೃಷ್ಟಿಲಿ. ಅದೇನಂದ್ರೆ ಅವರ ಮಗಳು ಇಂಪ್ರೆಸ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ನಂಗೊಂದು ಮಾತು ಹೇಳು, ನಿನ್ ತಾಯಿ ಎದುರಿಗೆ ಮತ್ತು ಕ್ಲಾಸಲ್ಲಿ ನನ್ನ ಜೊತೆ ನೀನ್ ಯಾಕೆ ಮಾತಾಡಲ್ಲ? ಅಯ್ಯೋ ಏನ್ ಗೊತ್ತಾ, ಅಮ್ಮ ಇನ್ನು ಪೂರ್ತಿಯಾಗಿ ಕಾಂಪ್ರಮೈಸ್ ಆಗಿಲ್ಲ. ಒಂದ್ ವೇಳೆ ಅವ್ರು ಕಾಂಪ್ರಮೈಸ್ ಆಗ್ಬೇಕು ಅಂದ್ರೆ ಬರ್ತಾ ಇರೋ ಮನೆಗೆ ಅವಾಗ ಹಾಗೆ ಅವ್ರನ್ನ ಇಂಪ್ರೆಸ್ ಮಾಡಿ ಪಟಾಯಿಸು. ಒಂದೇ ಒಂದ್ಸರಿ ಅಮ್ಮ ನಿನ್ ಬಗ್ಗೆ ತುಂಬಾ ಇಂಪ್ರೆಸ್ ಆದ್ರು ಅಂದ್ರೆ ಆಮೇಲೆ ನಾನೇ ಖುದ್ದಾಗಿ ಹೋಗಿ ನಮ್ಮಿಬ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಓಕೆ, ಸಿ ಯು ದೆನ್, ಬಾಯ್. ನನ್ ಮುದ್ದು ಬಂಗಾರ ಏನ್ ಮಾಡ್ತಿದ್ಯಾ? ಇತ್ತೀಚೆಗೆ ನಂಗಿರೋದು ಒಂದೇ ಕೆಲ್ಸ, ನಿನ್ನ ನೆನಪಿಸ್ಕೊಳ್ಳೋದು. ಆ ಥರ ಅಂದ್ರೆ ನಾನು ನಿನ್ನ ಮೀಟ್ ಮಾಡಕ್ ಬರ್ತೇನೆ. ಹೌದಾ? ಹಾಗ ವಿಷಯ ಸರಿಯಾಗಿದ್ರೆ ಇವಾಗ್ಲೇ ಬರ್ತೀನಿ. ಏ ಇಲ್ಲ ಚಿನ್ನ, ಇವಾಗಲ್ಲ, ನಾಳೆ ಬೆಳಿಗ್ಗೆ ಬಂದ್ಬಿಡು ಮನೆಗೆ. ಮನೇಲಿ ಯಾರು ಇರಲ್ಲ, ನಾನು ನೀನು ಮಾತ್ರ. ಇವಾಗಲ್ಲ, ಒಬ್ಳೇ ಇದ್ದೀನಿ. ಹೌದಾ? ಮತ್ತೇನಾಯ್ತು? ಆಮೇಲೆ ಏನಾಗುತ್ತೆ? ಯಾಕೆ ನಿನಗೆ ಪ್ರೀತಿ ಮಾಡೋದು ಇಷ್ಟ ಆಗಲ್ವಾ? ಇಲ್ಲ ಇಲ್ಲ, ಖಂಡಿತ ಇದೆ. ನಾನ್ ಸ್ವಲ್ಪ ಫ್ಯಾಂಟಸಿಗೆ ಹೋಗ್ಬಿಟ್ಟಿದ್ದೆ. ಚಿನ್ನ, ನಾಳೆ ನಾವಿಬ್ರು ಸಿಗ್ತೀವಲ್ಲ, ನಾನು ನಿನಗೆ ಫ್ಯಾಂಟಸಿ ಅಲ್ಲ, ಸತ್ಯವಾಗ್ಲೂ ಸ್ವರ್ಗ ತೋರಿಸ್ತಾ ಹೋಗ್ತೀನಿ. ಗುಡ್ ನೈಟ್. ಬಾಯ್. ಬಾಯ್. ಲವ್ ಯು ಟು. ರವಿ ಶನಾಯ ಅಂತ ಅನ್ಕೊಂಡು ಚಾಟಿಂಗ್ ಮತ್ತೆ ಮಾತಾಡ್ತಿದ್ದು ಅದು ನಿಜವಾಗ್ಲೂ ಶನಾಯನೇ ಅಲ್ಲ, ಅದು ಶನಾಯ ಅವರಮ್ಮ ದೀಪ. ಬರೀ ರವಿ ಜೊತೆ ಚಾಟ್ ಮಾಡ್ತಿರ್ಲಿಲ್ಲ, ಜೊತೆಗೆ ಮೊಬೈಲಲ್ಲಿ ಮಾತಾಡ್ಕೊಂಡು ಶನಾಯ ಥರ ಭ್ರಮೆ ಮೂಡಿಸಿದ್ಲು. ದೀಪನ ಈ ಅಸಲಿ ಮುಖವಾಡ ರವಿ ಮಾತ್ರ ಅಲ್ಲ, ಅವ್ರ ಮಗಳು ಕೂಡ. ಶನಾಯ ಅವರಮ್ಮನ ಈ ಬುದ್ಧಿಯಿಂದ ಬೇಜಾರಾಗಿದ್ಲು. ಈ ಎಲ್ಲ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸಲ್ಲಿ ಇದೇ ಭಯಾನಕವಾದ ವಿಷಯ. ಕಂಪ್ಯೂಟರಿಂದ ಯಾರಿರ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಯಾರಾದರೂ ನಿಮ್ಮನ್ನ ಆಟ ಆಡಿಸ್ಬೋದು, ಹುಷಾರು. ಈ ಮೋಸ ಯಾವಾಗ ಕಷ್ಟ ಆಗುತ್ತೆ ಅಂದರೆ ಹೇಳೋಕ್ಕಾಗತ್ತಿಲ್ಲ. ಈ ಥರ ತುಂಬ ಕೇಸಸ್ ನಮ್ಮ ಮುಂದೆ ಬಂದಿದೆ. ಕ್ರಿಮಿನಲ್ಸ್ಗಳು ಫೋನ್ ಚಾಟಿಂಗ್ ಮತ್ತು ಫೋನ್ ಕಾಲ್ಸ್ ಮೂಲಕ ಎಷ್ಟು ಜನ ಮೋಸ ಮಾಡಿದರೆ ಗೊತ್ತಿಲ್ಲ. ಭಾವನೆಗಳಿಗೆ ಒಳಗಾಗಿ ರವಿ ತನ್ನ ಕಂಟ್ರೋಲ್ ಕಳ್ಕೊಂಡ. ಮತ್ತೆ ಈ ಘಟನೆ ತುಂಬ ಗಂಭೀರವಾಗಿತ್ತು. ಅದು ಆಂಟಿ ಆಕ್ಚುಲಿ ಸ್ವಲ್ಪ ನೋಟ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಬಂದಿದ್ದು. ಶನಾಯ್ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಅವಳು ಹೇಳ್ತಾ ಇದ್ಲ ಅವಳು ಮನೇಲಿ ಒಬ್ಳೇ ಇರ್ತಾಳಂತ, ಆದ್ರೆ ಅವಳು ಕಾಣ್ತಾನೆ ಇಲ್ಲ. ಅರೆ, ಅವಳು ಮಹಿಮಾ ಮನೆಗೆ ಹೋಗಿದ್ದಾಳೆ. ಅವಳು ಸ್ವಲ್ಪ ಹೊತ್ತು ಬಂದ್ಬಿಡ್ತಾಳೆ. ನಾನು ಅವಳಿಗೆ ಕಾಲ್ ಮಾಡಿ ಕೇಳ್ತೀನಿ, ಅದೇ ಬೆಟರು. ಅರೆ, ಅವಳು ಇಲ್ಲೇ ಮರ್ತೋಗಿದ್ದಾಳೆ. ಮಹಿಮಾ ಕಾಲ್ ಬಂದಿತ್ತಲ್ಲ ಅರ್ಜೆಂಟಾಗಿ, ಅದಕ್ಕೆ ಇಲ್ಲೇ ಮರ್ತೋಗಿದ್ದಾಳೆ ಫೋನ್ನ. ಅವಳು ಫೋನ್ ಕೆಟ್ಟೋಗಿತ್ತಲ್ಲ ನಿನ್ನೆ, ಅದಕ್ಕೆ ಅವಳು ನನ್ನ ಫೋನಲ್ಲಿ ಸಿಮ್ ಹಾಕಿ ಯೂಸ್ ಮಾಡ್ತಿದ್ದಾಳೆ. ಅವಳು ನನಗೆ ಹೇಳಿದ್ಲು ನೀನು ಬರ್ತಾ ಇದೀಯಾ ಅಂತ. ನಾನು ಕೂಡ ಹೊರಗಡೆ ಹೊರಟಿದ್ದೆ. ಅವಳು ಇನ್ನೇನು ಬಂದು ಬಿಡ್ತಾಳೆ, ಆಗ ನೀವಿಬ್ರು ಒಟ್ಟಿಗೆ ಮಾತಾಡ್ಬೋದು. ಆಗ್ಲಿ ಆಂಟಿ. ಅಲ್ಲದೆ ನೀನಂತರ ತುಂಬ ಚೆನ್ನಾಗಿದೆಯಾ. ಮುಖದಲ್ಲಿ ಏನೋ ಒಂಥರ ಕಳೆ ಬಂದಿದೆ. ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಆಂಟಿ. ಲೆಟ್ಸ್ ಮಿಸ್ ಯೋರ್ ಹ್ಯಾಂಡ್. ನೋಡೋಣ ನಿನ್ನ ಕೈರೇಖಿನಲ್ಲಿ ಏನಿದೆ ಭವಿಷ್ಯ ಅಂತ. ನೀನು ತುಂಬ ಸ್ಮಾರ್ಟ್ ಇದೆಯಾ, ಇಂಟೆಲಿಜೆಂಟ್ ಇದೆಯಾ, ನೀನು
ತುಂಬಾ ಸೆಕ್ಸಿ ಆಗಿದ್ಯಾ. ಈ ಥರದವರು ತುಂಬಾ ಕಡಿಮೆ ಇರ್ತಾರೆ. ಅದ್ರಲ್ಲಿ ನೀನೊಬ್ಬ ತುಂಬಾ ಸೆಕ್ಸಿ, ತುಂಬಾ ಚೆನ್ನಾಗಿದ್ಯಾ. ನಿನ್ ಕಣ್ಣು, ಲೆಟ್ ಮಿ ಚೆಕ್ ಯು ಐಸ್. ನಿನ್ ಕಣ್ಣು ಏನೋ ತುಂಬಾ ಬಯಸ್ತಾ ಇದೆ. ತುಂಬಾ ಬಯಸ್ತಾ ಇದೆ ಅಂದ್ರೆ ನನ್ನ ಮಾತಿನ ಅರ್ಥ ಏನೋ ಕೇಳ್ತಾ ಇದೆ. ಆಂಟಿ ಬಾಯಾರಿಕೆ ಆಗಿದೆ, ನೀರು ಬೇಕಿತ್ತು. ಇಷ್ಟು ಬೇಗ ಬಾಯಾರಿಕೆ ಆಯ್ತಾ? ನಾನೀಗ್ಲೇ ನಿಂಗೋಸ್ಕರ ನೀರು ತಗೊಂಡು ಬರ್ತೇನೆ. ಏನ್ ಕತೆ ನಿಮ್ದು? ಮೊದಲು ಹೀಗೆ ಈ ಥರ ಇರ್ಲಿಲ್ವಲ್ಲ, ಏನು? ಏನ್ ಹೇಳಿ ನಿನ್ಗೆ, ಹುಡುಗಿ ವಿಷಯದಲ್ಲಿ ಮನುಷ್ಯ ಬದಲಾಗ್ತಾನೆ ಅಂತ ನಾನು ಕೇಳಿದ್ದೆ. ಇವತ್ತು ಲೈವ್ ಎಕ್ಸ್ಪೀರಿಯನ್ಸು ಆಗ್ಬಿಡ್ತು ನನಗೆ. ನಾನು ಗುರು ಅಂತ ಅನ್ಕೊಂಡಿದ್ದೆ, ಆದ್ರೆ ಕೆಲವು ಜನ ನನಗೂ ಗುರು ಆಗ್ಬಿಟ್ರು. ಇವತ್ತಿನ ಮಕ್ಕಳು ಟೀಚರ್ಸ್ ಮಾತು ಹೇಳಿ ಕೇಳ್ತಾರೆ. ಮತ್ತೆ ನೀನು ಏನಾಗಿದೆ ನಿನ್ಗೆ? ಮಿಡ್ ಟರ್ಮಲ್ಲಿ ಫೇಲ್ ಆಗ್ಬಿಟ್ಟಿಯಲ್ಲ. ನನ್ನ ಎಲ್ರಿಗಿಂತ ಸಿನ್ಸಿಯರ್ ಸ್ಟೂಡೆಂಟ್ ಟಾಪ್ ಇಂದ ಬಾಟಮ್ ಹೇಗೆ ತಲುಪ್ಬಿಟ್ಟ? ಉತ್ತರ ಕೊಡು. ನೋಡತಮ್ಮ, ನಾನು ನಿನ್ನ ಗೆಳೆಯ, ಶತ್ರು ಅಲ್ಲ. ನಿನ್ಗೇನಾದ್ರೂ ಅರ್ಥ ಮಾಡಿಸ್ಬೇಕು ಅಂತಿದ್ರೆ ನೀನ್ ಯಾಕೆ ತಪ್ಪು ತಿಳ್ಕೊತೀಯ? ನಾನು ಹೇಳ್ತಿದ್ದೀನಿ ನೋಡು, ಈ ಶನಾಯ ಒಳ್ಳೆ ಹುಡುಗಿ ಅಲ್ಲ. ಒಂದ್ ವಿಷಯ ಹೇಳು, ತಿವಾರಿ ಸರ್ ನಿನ್ಗೆ ಬೈತಾ ಇರ್ಬೇಕಾದ್ರೆ ಶನಾಯ ಯಾಕೆ ನಗ್ತಾ ಇದ್ಲು? ಪ್ರೀತ್ಸೋರು ಯಾರಾದ್ರೂ ಈ ತರ ಮಾಡ್ತಾರಾ? ನೀನೇ ಹೇಳು. ಇದ್ ನೋಡು, ಅವಳು ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಬರೋದಕ್ಕೆ ಹೇಳಿದಾಳೆ. ಇವತ್ತು ಅವಳು ಬರ್ಡೇ. ಆದ್ರೆ ಮಹಿಮಾ ಏನು ಹೇಳೇ ಇಲ್ವಲ್ಲ? ಆದ್ರೆ ಶನಾಯ ಬಯಸ್ತಾ ಇರೋದು ಎಲ್ರಿಗಿಂತ ಮುಂಚೆ ನಾನು ಅವಳಿಗೆ ವಿಶ್ ಮಾಡ್ಬೇಕಂತ. ಅದಕ್ಕೆ ಅವಳು ಹೇಳಿರಲ್ಲ. ಒಂದ್ ವೇಳೆ ಅಮ್ಮ ಏನಾದ್ರೂ ಹೇಳಿದ್ರೆ? ಅಯ್ಯೋ, ಏನು ಹೇಳಲ್ವಾ? ಅವಳು ಹೇಳ್ತಾ ಇದ್ಲು ಮನೆ ಬಾಗಿಲ ಓಪನ್ ಇರ್ತಾಳೆ, ಲೈಟ್ ಡಿಮ್ ಆಗಿರುತ್ತೆ, ಅವಳು ಬೆಡ್ರೂಮ್ ಅಲ್ಲಿ ನಂಗೆ ವೇಟ್ ಮಾಡ್ತಾ ಇರ್ತಾಳಂತ. ನೀನೇ ಹೇಳು, ಇದು ಪ್ರೀತಿ ಅಲ್ಲದೆ ಇನ್ನೇನು? ನೋಡ್ತಮ್ಮ, ನಿನ್ನ ಈ ಹೀರೋಯಿನ್ ನನ್ಗಂತೂ ಅರ್ಥ ಆಗ್ತಿಲ್ಲ. ಮತ್ ಈ ಪ್ರಶ್ನೆಗೆ ನನ್ನ ಹತ್ರ ಅಂತೂ ಉತ್ತರ ಇಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನಂತೂ ಹುಷಾರಾಗಿರು. ಸರಿ ಬಾ, ಇವತ್ತು ನಮ್ ಟೀ ಕುಡಿಯೋಣ. ಇದ್ಯಾಕೆ ಹೀಗಾಗ್ತಾ ಇದೆ? ಬಾಗ್ಲೇನೋ ಓಪನ್ ಇದೆ. ಅಮ್ಮ ಇವತ್ತು ಬಾಗ್ಲು ಹಾಗೆ ಬಿಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಮರೀತಾ ಇದ್ದೀನಿ. ಮಹಿಮಾ ಮನೆಗೆ ಓದಕ್ಕೆ ಅಂತ ಹೋಗಿ ಪುಸ್ತಕನೇ ಬಿಟ್ಟು ಹೋಗಿದ್ದೀನಿ. ಈಗ ಅಮ್ಮನ ಹತ್ರ ಸರಿಯಾಗಿ ಬೈಸ್ಕೋಬೇಕು. ಶನಾಯ, ನೀನು ತುಂಬಾನೇ ಸುಂದರವಾಗಿದೀಯಾ. ಅಂಡ್ ಐ ಫೀಲ್ ವೆರಿ ಲಕ್ಕಿ. ಏನ್ ಮಾಡ್ತಿದ್ಯಾ ನೀನಿಲ್ಲಿ? ರವಿ, ಹೌ ಡೇರ್ ಯು! ನೀನ ಮನೆ ಒಳಗೆ ಹೇಗ್ ಬಂದೆ, ನಮ್ಮ ಅಮ್ಮನ ಹೇಗ್ ಮುಟ್ಟೆ? ಈಗ್ಲೇ ಇಲ್ಲಿಂದ ಹೊರಡಿಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ ಅಷ್ಟೇ.
ಗೆಟ್ ಔಟ್ ನೋ 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 ಡಾರ್ಲಿಂಗ್, ಅದು ಹಾಗಲ್ಲ. ನಾನು ಡಾರ್ಲಿಂಗ್. ಹೌ ಡೇರ್ ಯು ಕಾಲ್ ಮೀ ಡಾರ್ಲಿಂಗ್? ರವಿ, ಇಲ್ಲಿಂದ ಹೊರಗೆ ಹೋಗು. ರವಿ,